ಇಷ್ಟೆಲ್ಲ ಆಗೈತೆ ನೋಡವ. ಅಯ್ಯೋ ದೇವ್ರೆ, ಈ ಕೆದಳಲಿಕ್ಕೆ ಅಶ್ವಿನಿ ಯಾಕೆ ಹಂಗೆ ಹೇಳಿದಿ? 1,000 ರೂಪಾಯಿ ಕೊಡಂದ್ರೆ ಕೊಡ್ಲಿಲ್ಲ, ಅದಕ್ಕೆ ಬೇಕಂತ ಹಂಗೆ ಮಾಡಿದೆ. ನಿಮ್ಮವನ್ ಎದಿನ ಹೊಡೆದಿತ್ತವ. ಮತ್ತ ನಾನು ಪಾರ್ವತಿನ ಮನೆ ಸೊಸಿ ಮಾಡ್ಕೋಬೇಕಂತ ಎಷ್ಟು ಆಸೆ ಪಟ್ಟನಿ. ಮತ್ತೆ ಇದಕ್ಕಿದ್ದಂಗೆ ಹಿಂಗ ಅಂದ್ರೆ ಮತ್ತೆ ಬೇಜಾರಾಗಲ್ಲನ. ಅದಕ್ಕೆ ಅವ ನಾನು ಹೇಳ್ಬಿಟ್ಟೆನಿ ಪಾರ್ವತಿಗೆ, ಎಷ್ಟೊತ್ತಿದ್ರು ಅಪ್ಪ ಅವನ್ ಕರ್ಕೊಂಡು ಬರ್ತೇನೆ ಬೆಳಗ್ಗೆ ಅಂತೇಳಿ. ಅದಕ್ಕೆ ನಾಳೆ ಹೋಗ್ಬೇಕು. ಈಗ ಊಟ ಮಾಡಿ ದೌಡ್ ಮಕ್ಕಳು ಒಂಚೂರು ಹೋಗಿ ಬರೋಣ ಬೇ. ಅಪ್ಪ ಹೋಗಿ ಬರೋಣ. ಅಲ್ಲ, ಇದಕ್ಕಿದ್ದಂಗೆ ಹಿಂಗೆ ತೀರ್ಮಾನ ತಗೊಂಡ್ರೆ ಹೆಂಗವ? ಈಗ ಇನ್ನು ನಾನು ನಮ್ಮ ಅಕ್ಕಗೆ ಫೋನ್ ಹಚ್ಬೇಕು, ಹೇಳ್ಬೇಕು. ಆಕಿ ಬಿಡು ನಾಳೆ ಐತೋ ಇಲ್ಲೋ ಕೇಳ್ಬೇಕು, ಬರ್ಬೇಕು. ರೀ ಹಿಂಗೆ ಹೇಳ್ತಾನಂತ ತಪ್ಪಿಕೋಬೇಡ್ರಿ. ನಿಮ್ಮ ಅಕ್ಕಗೇನು ಫೋನ್ ಹಚ್ಚಿ ಹೇಳೋ ಅವಶ್ಯಕತೆ ಇಲ್ಲ. ಏನು ಅಲ್ರಿ, ಫೋನ್ ಹಚ್ಚಿ ಹೇಳಿದ್ರೆ ಖುಷಿಲೇ ಬರ್ತಾರನ ಅವ್ರು? ಅವರಿಗೆ ಮೊದಲ ಇಷ್ಟ ಇಲ್ಲ. ಏನು ಸುಮ್ಮನಿರಿ ನೀವು. ಪಾರ್ವತಿನ ಮನೆ ಸಸಿ ಮಾಡ್ಕೋತೇವೆ ಅಂದ್ರೆ ಮತ್ತೊಟ್ಟು ಏನಾರ ಹೊಸ ರಾಗ ತೆಗಿತಾರ. ಮೊದಲ ಅವ್ರ ಮನೆಯ ನೋಡ್ಕೊಂಡ್ರೆ ಅವ್ರಿಗೆ ಆಗಿ ಬರೋದಿಲ್ಲ. ಏನಾರ ಒಂದು ಅಂತಿರ್ತಾರ. ಇನ್ನು ಹಿಂದಾಗಡೆ ಇನ್ನು ಆಕಿನ ಮನೆ ಸಸಿ ಮಾಡ್ಕೋತೇವೆ ಅಂದ್ರೆ ಇನ್ನು ಅಲ್ಲೇ 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 ಫೋನ್ನಾಗ ಅಳಕ್ ನಿಂದಿರ್ತಾರೆ, ಜಗಳ ಮಾಡ್ತಾರೆ. ಬೇಡ, ಅದಕ್ಕೆ ನಾವು ಹೋಗುನು ನೋಡುನು. ಹುಡುಗಿ ನಮ್ಮ ಮನ್ಸಿಗೆ ಬಂದೈತಿ, ಹುಡುಗಿ ಮನ್ಸಿಗೆ ಬಂದಾಳ, ಹುಡುಗಿ ಮನ್ಸಿಗೆ ಬಂದಾನ. ಇವ್ರು ನಾವು ಸಂಬಂಧ ಕುದುರ್ಲಿ, ಆಮೇಲೆ ಹಣ್ಣಿಡು ಕಾರ್ಯಕ್ರಮಕ್ಕೆ ಬೇಕಾದ್ರೆ ಫೋನ್ ಹಚ್ಚಿ ಕರೆದ್ರಾತ. ಹಂಗಂತೇಳಿ ಏನು ಬಿಟ್ಟು ಮಾಡೋಣ ನಂದೇನು? ಹಣ್ಣಿಡು ಕಾರ್ಯಕ್ರಮಕ್ಕೆ ಕರೀನು, ಹೆಣ್ಣು ಕೊಟ್ಟು ಉಣ್ಣಕ್ಕೆ ಅವ್ರು ಬರ್ತಾರಲ್ಲ ಅವಾಗ ಕರೀನು. ಆಮೇಲೆ ಮತ್ತೊಳಗಿಳೆ ಮದುವೆ ಇದೇ ಇರ್ತಾವಲ್ರಿ. ಪಾರ್ವತಿ, ಏನ್ ಮಾತಂತ ಮಾತಾಡ್ತಿ? ಈಗ ನಾವು ಕನ್ನೆ ನೋಡಕ್ ಹೋಗೋ ಹೊತ್ನ್ಯಾಗ ಕರೀಲಿಲ್ಲ ಅಂದ್ರ ಅಕ್ಕಗ ಸಿಟ್ಟು ಬರ್ತತಿ. ಒಂದ್ ಮಾತ್ ನನಗೆ ಕನ್ನೆ ನೋಡಕ್ ಹೊತ್ನ್ಯಾಗ ಹೇಳಿಲ್ಲ ನೀವು, ಈಗ ಹೇಳಾಕತ್ತೀರನ ಅಂತೇಳಿ. ಅದಕ್ಕೆ ಬೇಡ, ನಾನು ನಮ್ಮ ಅಕ್ಕಗೆ ಹೇಳಾದ ಏನು ಮಾಡುದಿಲ್ಲ. ಆಯ್ತು, ನಿಮ್ಮ ಅಕ್ಕಗೆ ನೀವು ಹೇಳ್ರಿ. ಆದ್ರೆ ನನ್ನ ನಿರ್ಧಾರನು ಇಲ್ಲಿ ಕೇಳ್ರಿ. ನೀವು ನಿಮ್ಮ ಅಕ್ಕಗೆ ಹೇಳ್ತೀರಾ ಬಿಡ್ತೀರಾ ಅಂದ್ರೆ ನನಗೆ ಸಂಬಂಧ ಇಲ್ಲ. ನಿಮ್ಮ ಅಕ್ಕಗೆ ನೀವು ಹೇಳಿಂದೆ ನಿಮ್ಮ ಅಕ್ಕ ಇದಕ್ಕೆ ಒಪ್ಪಲೇಬೇಕು ಅಷ್ಟೇ. ಇಲ್ಲ ಬಂದು ಆಶೀರ್ವಾದ ಮಾಡ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ಏನಾರ ಆ ಕನ್ನೆ ಬೇಡ ಹಂಗ ಹಿಂಗ ಅದನ್ನ ಯಾಕೆ ಮಾಡ್ಕೊಂತಿ, ನಿನಗೇನು ಕಡಿಮೆ ಆಗೈತಿ, ಇಲ್ಲೇ ಒಂದು ಸಂಬಂಧ ನೋಡ್ತೇನೆ ಬಿಡು, ಇಂಥವೇನಾರ ರಾಗ ತೆಗೆದ್ರು ನಾ ಮಾತ್ರ ಕೇಳೋದಿಲ್ಲ. ಅದೇ ಹುಡುಗಿನೇ ಈ ಮನೆ ಸುಸಿ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಅಕ್ಕ ಸುಮ್ಮನಂತೂ ಒಪ್ಕೊಳ್ಳೋದಿಲ್ಲ, ರಾಗ ತೆಗೆದೇ ತೆಗಿತಾರೆ. ಸುಮ್ಮನೆ ಅವ್ರು ಕೂಡ ಚಕಾರ ಎತ್ತಿ ಇದೆಲ್ಲ ಗಲಾಟೆ ಮಾಡೋದಕ್ಕಿಂತ ಕನೆ ನೋಡ್ಕೊಂಡ್ ಬಂದ್ಬಿಡುನು. ನೀನು ಯಾವಾರ ಮದುವೆ ಒಂದು ಸಂಬಂಧ ಕುದುರ್ ಬಿಡ್ಲಿ, ಆಮೇಲೆ ಇಲ್ಲಕ್ಕ ಮತ್ತೆ ಅವ್ರವ್ರು ಪ್ರೀತಿ ಮಾಡಿದ್ರೆ ಮಾಡ್ಲೇಬೇಕಾತ ಅಂತ ಹೇಳಿ ಮಾಡ್ಬಿಟ್ರಾತ. ಏನೋಪ್ಪ ಒಟ್ಟಿನಲ್ಲಿ ನನಗಂತರೂ ಇದು ಹೇಳಲಾರ್ದ ಮಾಡೋದು ಬೇಡ ಅನ್ಸಕತ್ತೈತಿ. ಏನಾಗಲ್ಲ, ಸುಮ್ಮನೆ ರೀ, ಮಕ್ಕೋರಿ. ಹೋರಿ ಇಬ್ರು ಮಕ್ಕೋರಿ, ಹೊತ್ತಾತ್ ಬೆಳಗ್ಗೆ ಹೋಗೋಣಂತ. ಅಲ್ಲ, ಆಕಿಗೆ ಪಾರ್ವತಿಗೆ ಹೇಳಿರಲಿಲ್ಲ ಬರ್ತೇವೆ ಬೆಳಗ್ಗೆ ಅದು ಅಂತೇಳಿ. ಆಕಿಗೆ ಅವ್ರವ್ವ ಅಪ್ಪನ ಮುಂದದು ಹೇಳಂತ ಹೇಳಿಲ್ಲ ನೀನು? ಹೇಳೇನ್ ಬಿ, ಆದ್ರೆ ಆಕೆ ಸ್ವಲ್ಪ ಹೆದರಿಕೆ ಸ್ವಭಾವ, ಏನು ಮಾಡ್ಯಾಳ ಗೊತ್ತಿಲ್ಲ. ಆಯ್ತು, ನಾವು ಹೋದಾತ. ಅವ ಹಂಗಾರೆ ನಾ ಬೆಳಗ್ಗೆ ದೌಡೋದು ರೆಡಿ ಹಾಕಿನಿ, ನೀನು ಎಲ್ಲಿಗೆ ಬರ್ತಿ? ಓದ್ಕೋಬೇಕಲ್ಲೇ, ಎಕ್ಸಾಮ್ಗೆ ಅಂತ ಬಿಟ್ಟಿರೋದು ಸುಟ್ಟಿನ. ಏನ ನಿಂಗೆ ಊರ ಅಡ್ಡಾಡಕ್ಕಲ್ಲ. ಅವ ಓದ್ಕೊಲಂತ ಬಿಟ್ಟಾರ ಕರೆ. ನಾವು ತಾಸಲ್ಲಿ ಬಂದು ಇತ್ತಾಗ ಬಂದ್ರೆ ಏನು ಅಂತಿರ್ಕಿಲ್ಲ, ಪ್ರಪಂಚ ಪ್ರಳಯಕ್ಕೆ ತಂದೆ. ಅವ ನನ್ನ ಫ್ರೆಂಡ್ ಲಕ್ಷ್ಮಿ ಅದಾಳದಲ್ಲ, ನಾ ಹೋಗ್ಬರ್ತಂದೆ. ಏನು ಬೇಕಾಗಿಲ್ಲ, ಏನ ಬೆಳಗ್ಗೆ ಬರಬೇಡ. ಅಪ್ಪಾಜಿ ಮಾತ್ ಬಿಡವ, ಬಾ ಹೋಗ್ ಮಕ್ಕ ಹೋಗಿ ಬೆಳಗ್ಗೆ ತಯಾರ ಕರ್ಕೊಂಡ್. ಹಿಂಗಾದ್ರೆ ಮುಗಿದು ಹೋದ್ ಕತಿ. ನಾಳೆ ಫೇಲ್ ಆದ್ಲಂದ್ರೆ ಅಂತಾಳ, ನೀವ ಕನ್ನೆ ನೋಡಕ್ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಊರ ಅಡ್ಡಾಡಿ ನಾ ಫೇಲ್ ಆದೆ ಅಂತಾಳ. ಹಂಗ್ಯಾಕಂತ ಆತು, ನನ್ನ ಮಗಳು ಫೇಲ್ ಆಗಲ್ಲ. ಲಕ್ಷ್ಮಿ, ಏ ಲಕ್ಷ್ಮಿ, ವಾಟ್ ಮೈ ಡಿಯರ್ ಮದರ್, ವಾಟ್ ಹ್ಯಾಪನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಏ ಡೂಕು ಪಾಕು ಅಂತ ಹೇಳಿ ನಾನು ಅಂತೇಳಿ ತೆಗಿಬಿಡ ನೀನು. ತಿಳಿಲಾರ್ದ ಇಂಗ್ಲಿಷ್ ಪೀಸ್ ಭಾಷೆದಾಗ ಮಾತಾಡ್ಕೊಂತ ಕಸ್ಬರ್ಗಿ ಮಾರಿದ ಚಂದಾಗ ಅವ್ವ ಏನ್ ಬೇಕು ಏನ್ ಮಾಡ್ಬೇಕು ಅಂತ ಕೇಳು. ಆತ ಅಡ್ಜಸ್ಟ್ ಮಾಡ್ಕೊ. ಏನ್ ಹೇಳು? ಏನಿಲ್ಲ, ನಿಮ್ಮ ಅಕ್ಕಗ ಈ ಸೀರೆ ಉಟ್ಕೋ ಅನ್ನ. ಏನ್ ಅವ್ರು ನೋಡಕ್ ಬಂದಾಗ ಇದ ಚೂಡಿದಾರ್ ಸಿಗಾಕೊಂಡು ನಿಂದ್ರಬೇಡ ಅಂತ ಹೇಳು. ಮದರ್, ದಿಸ್ ಇಸ್ ಟೂ ಮಚ್ ಓವರ್. ಏನಾದ ಮತ್ತೇನ್ರಿ? ಅಲ್ಲ, ಬಂದಿ ಸೀದಾ ಪರತಕ್ಕನ ರೂಮ್ಗೆ ಬಂದು ಇಲ್ಲೇ ನಿಂತು ಆಕಿ ಕೇಳುವಂಗ ನನ್ನ ಒದರಿ ಹೇಳಕತ್ತಿ. ಮತ್ತೆ ಅಲ್ಲಿ ಕೇಳ್ತತಿಲ್ಲ, ಅಕ್ಕಿಗೆ ಹೇಳ್ಬಿಡಲ್ಲ. ನನ್ನ ಜೊತೆಗೆ ಮಾತಾಡಂಗಿಲ್ಲ ಅವ್ವ, ಶೆಟ್ ಮಾಡ್ಕೊಂಡಾಳ ಅದಕ್ಕೆ. ಹೌದು, ಹೇಳಕ್ಕಿಗ ಸೀರೆ ಉಟ್ಕೊಂಡು ಚಂದ ಲಕ್ಷಣವಾಗಿ ನಿಂದ್ರ ಅಂತೇಳಿ. ಆ ಬಂಗಾರ ಸಾಮಾನ ಸಂತಕದಾಗ ಇಟ್ಟನಿ. ನನ್ನ ಕಡೆ ಚಾವಿ ಇಲ್ಲ, ಅಮ್ಮನ ಕಡೆ ಐತ್ ನೋಡಿ ಚಾವಿ. ಇಸ್ಕೊಂಡು ಇದು ಏನದ ಹಾಕೋನ್. ಯವ್ವ ಲಕ್ಷ್ಮಿ, ಏನ ಹೇಳಿದ್ ಕೇಳ್ತಾನೆ ಇಲ್ಲ ನಿನಗೆ? ಪಟ್ ತಯಾರಾಗ ಅವ್ರು ಬಂದ ನಿಂದ್ರಬೇಡ ಅಂತ ಹೇಳು. ಜಾಕ ಪಳಕ ಮಾಡಿ ದೇವ್ರಿಗೆ ದೀಪ ಹಚ್ಚನ್ನ ಲಕ್ಷ್ಮಿ. ಯಾಕ ನಿಮ್ಮ ನನ್ ಕೂಟ ಮಾತಾಡಂಗಿಲ್ಲ ನೀನು? ನೋಡ ಗಿಡ್ಡ, ನಾನು ಕೂಟ್ ಮಾತಾಡ್ಲಿಲ್ಲ ಅಂದ್ರ ನಮ್ಮ ಅಪ್ಪ ಹೇಳ್ತಾನೆ, ನಿಂಗೆ ಡೈವರ್ಸ್ ಕೊಟ್ಟು ಬೇರೆ ಅವನ್ ತಗೊಂಬ. ಯಾಕ ಯಾವ ನಾನು ಮಾತಾಡ್ಸಂಗಿಲ್ಲ ಅಂತ ಹೇಳ್ಬಿಡ್ತಾನೆ. ನಾನಂತೇಳಿ ತಡ್ಕೊಂಡೇನ್ ಬಾ. ಬೇರೆ ಕರೆ ಆಗಿದ್ರೆ ನಿಮ್ಮ ಅಪ್ಪನ ಕೂಟ, ನಿಮ್ಮ ಕೂಟ, ನಿಮ್ಮ ಅಮ್ಮನ ಕೂಟ ಬಾಳೆ ಮಾಡಕ್ಕಾಗಲಾರ್ದ 3 ದಿನ ಕೂಡೋಗಿರ್ತಿದ್ಲು. ನೀ ನನ್ನ ಸ್ವೀಟ್ ಅವ್ವ ಅಲ್ಲ, ಏನ್ ಹೇಳಿ ಸಿಟ್ಟಾಗಬೇಡ್ಬೇ. ತಯಾರಾಗ ಏನು? ಆತ. ಆದ್ರೆ ಇದಕ್ಕೆ ಮ್ಯಾಚಿಂಗ್ ಜಂಪರ್ ಇಲ್ಲಲ್ಲ ನನ್ನ ಕಡೆ. ಯವ್ವ, ಎಲ್ಲ ಮ್ಯಾಚ್ ಪಾಚು ಎಲ್ಲಿ ಪ್ಯಾಚ್? ಈಗೆಲ್ಲ ಏನ ಅದು ಎಂತದ ಸೀರೆ ಒಂದು ಕಣ್ಣ ಕಲರು, ಜಂಪರ್ ಒಂದು ಬಣ್ಣ ದುಡ್ತಾರಂತಲ್ಲ, ಎಂತದ ಮಿಸ್ ಪ್ಯಾಚ್. ಅದನ್ನ ಉಟ್ಕೋ, ಏನಾಗುದಿಲ್ಲ. ಅವ ಅದು ಮಿಸ್ ಮ್ಯಾಚ್ ಅದು. ಅಷ್ಟಕ್ಕೂ ಈ ಸೀರೆ ಮೊನ್ನೆ ಆತಿ ತಂದಿದ್ದಲ್ಲ.
ನಿಮ್ಮ ಅತ್ತೆ ತಂದಿದ್ದ ಪಾಪ. ಅವ್ರಿಗೆ ನೋಡಿದ್ರೆ ನಿಮ್ ಮಗನ್ ಮದಿ ಮಾಡ್ಕೊಳಂಗಿಲ್ಲ ಅಂತೇಳಿ ಪಾರತಕ್ಕ ಬಾಯಿ ಬಂದಂಗ್ ಬೈಕ್ ಕಳ್ಸಿದ್ರಿ ಎಲ್ಲಾರು ಸೇರಿ. ಅಮ್ಮ ನೋಡಿದ್ರೆ ಎದಿ ಮ್ಯಾಗ ಕುಂತ ಹಾರಿ ಹೊಡೆದ್ಲು. ಮತ್ತೆ ಅತ್ಕೊಂತ ಸತ್ಕೊಂತ ಬಿತ್ಕೊಂತ ಓಡಾಗ್ಯಾವವು. ಈಗ ನೋಡಿದ್ರೆ ಅವ್ರ ತಾಯಿ ಸೀರೆ ಉಟ್ಕೊಂಡು ಪಾರತಕ್ಕ ಕಣ್ಣೆ ನೋಡ್ಬೇಕಂತ. ಮತ್ ನನಗ್ ತಂದಿದ್ಲ ನನ್ ಮಗಳು ಉಟ್ಕೊಲಿ ಹೊಸ ಸೀರೆ ಅಂತ ಅಕ್ಕಿ ಕೊಟ್ಟೆ. ಆಯ್ತು ಬಿಡು ಅಕ್ಕ. ಹಂಗೆ ಸೀರೆ ಮಸದ್ ಬರ್ತಾನವ್ವ ಈ ಪಾರ್ವತಿ ನೋಡಕೆ ಕಾರ್ನ್ಯಾಗಿಂದ ಬರ್ತಾನ ಮನ್ಯಾರ್ನ ಕರ್ಕೊಂಡ ಈ ಪಾರ್ವತಕ್ಕ ನೋಡಾಕ. ಈವ್ವ ನನ್ನ ಕಿವಿಯೇ ನಿನಗೇನು ಬಂದೈತೆ? ನಡಿ ಬಾಟ ತಿಕ್ ನಡಿಯಲ್ಲೇ. ಒಂದು ಆಟ ಇಲ್ಲ, ಚಾ ಕುಡಿಯುವ ಎಲ್ಲ ಮೊಸರಾಗದ. ನಡಿ ನಡಿ ತಿಕ್ ನಡಿ. ಹೋಗಿ ಸೀರೆ ಉಟ್ಕೋಬೇಕು. ನಾ ಉಟ್ಕೋಲ್ಲ ಅಕ್ಕ, ನಾನ್ ನಿಮ್ ತಂಗಿ ಅಲ್ಲನೆ. ನಂಗೆ ನಾಚಿಗೆ ಬರ್ತದ, ನಾ ಉಟ್ಕೊಂತೇನೆ. ಹೋಗ ನೋಡೋನ್ ತಡಿ, ನಾಳೆ ಅರಿನ್ ಮಗು ಹಿಂಗ ಅಂತೀಯನ. ಅಯ್ಯೋ ಮಾನ್ಗೇಡಿ, ಬಾಯಿಲ್ ಮಾಡ್ತೇನೆ ನಿನ್ಗ ಸ್ವಾದ್ಗೇಡಿ. ವಾ ಎಷ್ಟು ಮಾತಾಡ್ತೈತಿ ವಾ ಈಗಿನ ಕಾಲದ ಇವಕ್ಕೆ ಏನ್ ಹೇಳ್ಕೊಡ್ಬೇಕಂತ. ಲಕ್ಷ್ಮಿ, ಅಮ್ಮನ ಕಡೆ ನನ್ ಬಂಗಾರ ಸಾಮಾನು ಇಸ್ಕೊಂಬ. ಚಾವಿ ಇಸ್ಕೊಂಡ್ ಸಂದ್ಕಾಕ ತೆಗ್ದ. ಆತ ಇದಕ್ ಮಾತ್ರ ಬೇಕು ನಾನು. ಅಕ್ಕ ಮಸ್ತ್ ಐತ್ ರಂಗೋಲಿ. ಹುಡುಗ ರಂಗೋಲಿ ನೋಡ್ತಿದ್ದಂಗ ಫಿದಾಗ್ ಬಿಡ್ಬೇಕು. ಅವ್ರೇನ್ ರಂಗೋಲಿ ನೋಡಿ ಫಿದಾ ಆಗಿಲ್ಲ, ನನ್ ನೋಡಿ ಫಿದಾ ಆಗ್ಯಾರ. ಹೂನವ ರಾಣಿ ಒಪ್ಕೊಂಡೆಲ್ಲ. ನನ್ನ ಮೊಮ್ಮಗಳ ರಂಗೋಲಿಗೆ ದೃಷ್ಟಿ ಆಕತ್ ನೋಡು. ಕ್ಯಾಗೇಮ್ಮ ಪಾರ್ವತಿ ಗರ್ಮಿ ಕಲರ್ ರಂಗೋಲಿಗೆ ಡಾಲ್ತಾ ಇದ್ದೀರಾ? ಅಬ್ಬಾ ರಂಗೋಲಿನೇ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ ಅಂತೇಳಿ ಅಡ್ಡಿಲ್ಲ ರಂಗಿಲ್ಲ ರಂಗೋಲಿ ಹಾಕಾಕತ್ತಿ ಅಂದ್ರೆ ಹಬ್ಬಿಲ್ಲ ಹುಣಿವಿಲ್ಲ, ವಿಶೇಷ ದಿನ ಏನೂ ಇಲ್ಲ. ಹಂಗಾರ ನಮ್ಮ ಪಾರ್ವತಿ ನೋಡಕ್ ಯಾರ ಬರಾಕತ್ತಾರ? ಹ್ಞೂನ್ರಿ, ನಮ್ಮ ಅಕ್ಕನ ನೋಡಕ್ ಬರತ್ತಾರ. ಅವ್ವ ನೋಡ ತಾಯಿ ಮಗಳ ಹೆಂಗ್ ಸಂಧ್ಯಾಗ ಗದ್ಲ ಮಾಡಾಕತ್ತಾರ. ಅಲ್ಲಲ್ಲ ಸಪ್ಲಿಲ್ದಂಗ್ ಗದ್ಲ ಮಾಡಾಕತ್ತೀರ. ಒಂದು ಮಾತು ಹೇಳಿಲ್ಲ ನೋಡು, ನಾವು ಒಂದ್ಸಲ ಹುಡುಗನ್ನ ನೋಡ್ತಿದ್ವಿಪ್ಪ ಹೆಂಗದನ ನಮ್ಮ ಪಾರ್ವತಿ ಕಟಗೊಳ ಹುಡುಗ ಅಂತೇಳಿ. ಅಯ್ಯೋ ಗಿರ್ಜಾ ಆಂಟಿ, ನೀವ್ ಆಗಲೇ ಹುಡುಗನ್ನ ನೋಡೇ ಬಿಟ್ಟಿರಿ. ಅಯ್ಯೋ ಆಂಟಿ, ಬೇರೆ ಯಾರು ಅಲ್ಲ, ರೀನ್ ಮಾಮನೆ. ಲಕ್ಷ್ಮಿ ಅಬ್ಬಬ್ಬ ಕಳ್ಳಿ. ಇವತ್ತೇನ್ ಚಂತೆ ನಾನು ಬರೀ ರಂಗೋಲಿನ ಹಾಕೊಂತಿರ್ತೀರಿ, ಎದ್ರೊಳಗ್ ಬರ್ತೀರಿ? ಎಷ್ಟೊತ್ತಾತ್ ನೋಡ ಪಾರ್ವತಿ ರಂಗೋಲಿ ಹಾಕಕತ್ತೀನಿ, ಮುಗಿತನೇ ಇಲ್ಲದ ಇನ್ನು. ಸಾಲ್ದಕ್ಕೆ ಈಕೆ ಬೇಕು ಲಕ್ಷ್ಮಿ. ಆಕಿ ರಂಗೋಲಿ ಹಾಕಕತ್ತಾಳ, ನೀ ಏನ್ ಮಾಡಕತ್ತಿ? ಕಟ್ಟಿ ಮೇಲೆ ಕುಂತು ಪಂಟ್ ಹೊಡ್ಯಾಕತ್ತಿ ಹೌದಲ್ಲ? ನಡಿಯಲ್ಲ, ನಾಲ್ಕು ಬಂಡೆ ತಿಕ್ ನಡಿ. ಯವ್ವ ಅಕ್ಕ ರಂಗೋಲಿ ಹಾಕಕತ್ತಾಳ, ಈಗ ನೋಡಿ ಕಲ್ತ್ರ ನಾಳೆ ನನ್ನ ನೋಡಾಕ್ ಬಂದಾಗ ಗಣ್ಣರ ನಾನು ರಂಗೋಲಿ ಹಾಕ್ತೇನಿ. ಅವಾಗ ಅಕ್ಕ ಗಂಡನ ಮನೆಯಿಂದ ಬಂದು ಹಾಕ್ತಾಳನ, ಅದಕ್ಕೆ ನಾನು ಈಗ ಕಲಿಬೇಕಂತ ಇಲ್ಲಿ ಕುಂತೇನಿ. ನೀ ಎಲ್ಲದಕ್ಕೂ ಬೈತೀಯವ ಅತ್ತಾಗ, ಸಾಕಾಗತ್ ನೋಡತ್ತಾಗ, ಎಲ್ಲದಕ್ಕೂ ಬರ ಬೈಯದ್ರಾಗೆ ಇರ್ತೀಯ ಅತ್ತಾಗ. ಇವತ್ತು ಹುಡುಗನ ಕಡೆದಾರ ಬರಾಕತ್ತಾರ, ಇವತ್ತೊಂಚೂರು ಚಂದ ಮಾತಾಡ್ಬೇಕು ನಕ್ಕೊಂತ. ಮಾತಾಡ್ತೇನೆ. ಎದ್ ನಡಿ, ಬಂಡೆ ತಿಕ್ ನಡಿ. ಪಾರ್ವತಿ ಮುಗಿತನವ, ಎದ್ದೇಳವ, ಹೋಗು ಮತ್ತೆ ಬೇರೆ ಉಳಿದಿದ್ದ ಕೆಲಸ ನೋಡ್ಕೊ ಹೋಗು. ಕ್ಯಾಗೆಮ್ಮ ಶಾಂತಕ್ಕ, ಏಕೇಕ ಬಾತ್ಗೆ ನೀನು ನಮ್ದುಗೆ ಹೇಳಿಲ್ಲ ಅಲ್ಲ? ನೋಡಿ ನಮ್ದುಗೆ ನೋಡಕ್ಕೆ ಬರ್ತಾ ಇದ್ದಿಲ್ಲ. ಅರೆ ನಿಮ್ದು ಮಗಳದ್ದು ನೋಡಕ್ಕೆ ಬರ್ತಾ ಇದಾರೆ, ಒಂದು ಮಾತು ನಮ್ದುಗೆ ಹೇಳಿಲ್ಲ ನೀವು. ಹೇಳ್ಬಾರ್ದಂತ ಏನಿಲ್ಲಪ್ಪ, ಇನ್ನು ಈಗ ಬರಾಕತ್ತಾರ ನೋಡು ಮಾತುಕತೆ ಏನಕತೆ. ಆಮೇಲೆ ನೋಡಿ ಕೊಟ್ಟು ತಗೊಳ್ಳೋ ಮಾತಾಡ್ಬೇಕಾರ ಕನ್ನೆ ಕೊಟ್ಟು ಉಂಡು ಗಿಂಡು ಬರೋದು ಆತಪ್ಪ ದೇವ್ರ ದಯದಿಂದ ಅಂದ್ರೆ ಅವಾಗ ನಿಮ್ಮನ್ನೇನು ಬಿಟ್ಟು ಹೋಗಿದ್ನಲ್ಲೇ ನಾನು. ಇರ್ಲಿ ಬಿಡ ಶಾಂತಕ್ಕ, ನಕ್ಲಿ ಮಾಡಿದ್ವಿ, ಏನಾತ? ಹೋಗೋ ಪಾಪ ನಿನ್ ಕೆಲಸ ನೀ ಮಾಡ್ಕೊ. ಆಮೇಲೆ ನಾವ ಹುಡುಗನ ಕಡೆದಾರ ಬಂದು ನಿನ್ ಬರ್ತೇವೆ ತಗೋ. ಗೊತ್ತಾಗ್ತಗೋ, ಅರವಿಂದ್ ಅವ್ರ ಅಂತಲ್ಲ ಬರಾತಿರದ ಹೇಳಿಲ್ಲ ನೀಕಿ. ಮತ್ ನೀನಂತೂ ಏನು ಉಸಲ ಬಿಡುವಲ್ಲವ, ದೊಡ್ಡ ಮನೆ ಸಂಬಂಧ ಸಿಗಾಕತ್ತ ಅಂತೇಳಿ ಏನ ಸಣ್ಣ ಮನೆ ಹಂಗೆ ಯಾರು ಬೇಕಾದ್ರೂ ಬೇಡಾದ್ರು ಯಾರಿಗ್ ಗೊತ್ತ. ಮತ್ ನಿನ್ ಮಗಳರ ಬಾಯ್ ಬಿಟ್ಲವ. ಅಯ್ಯಯ್ಯ ಗಿರ್ಜಿ, ನಿನ್ ಕಡೆ ಕಲಿಬೇಕು ನೋಡ್ಲೆ ಮಾತನ್ನ ಹೆಂಗ್ ಮಾತಾಡ್ಬೇಕಂತೇಳಿ. ಏನ್ ಹೇಳ್ಬಾರ್ದಂತೇಳಿ ಇಲ್ಲ ಅಲ್ಲ, ಸ್ವಲ್ಪ ನಾನ ನೋಡೋನ್ ತಡಿ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ಅಷ್ಟೇ. ಆಮೇಲೆ ನಿಮ್ಗೆ ಅವ್ರು ಬಂದು ಹೋಗಿ ನೀವು ಕೊಟ್ಟು ಮಾತಾಡ್ತೇನೆ ತಗೋ. ನಾನು ಈಗ ಬರ್ರಿ, ಈಗ ಬರ್ತಾರ ಅವ್ರು ಹುಡುಗನ ಕಡೆದಾರ ಫೋನ್ ಹಚ್ಚಾರಂತ. ಹೇಳಿ ಪಾರ್ವತಿ, ಹೇಳಿ ಸೀರೆ ಉಟ್ಕೊಂಡು ನಡಿ. ಎಷ್ಟೊತ್ತು ಮಾಡ್ತಿ? ವಾಟ ಹೋಗ ಕುಟ್ಟಿ ಹಾಕೊಳ್ಳೋ ಅಷ್ಟೊತ್ತಿಗೆ ಕೈ ಹೊಟ್ಟಂಟನಿ. ಯಮ್ಮ ಏನ ತಡಿಬೇನಟವ ಕಿವ್ಯಾಗ ನಮ್ಗೆ ಒಡರ್ತಿಯಲ್ಲ, ಕಿವಿ ಕೆಪ್ಪಾಡ್ಬಂದ್ರೆ ಗಟ್ಟಿ ಏನು ನಂದ. ಈಗ ಬಾಯಿಗೆ ಬಂದಂಗೆ ಮಾತಾಡ್ತೀರಿ, ಕಿವಿ ಕೇಳೋದಿದ್ದಾಗ ನನಗೆ. ಇನ್ನು ಕಿವಿ ಕೆಪ್ಪಾಡ್ರೆ ಬಾಜು ಕುಂಟ ಬೈತೀರಿ. ಈಗ ನಿನ್ ಕಿವಿ ಕೇಳ್ತಾ ಇದಾವ? ನನ್ ಕಿವಿ ಕೇಳಿದ್ರೆ ನಾನೇನ್ ಮಾಡ್ಬೇಕಾ? ಹೋಗು ಕೆರ್ಕೊ ಹೋಗು. ಅದು ಹೋಗ್ಲಿ ಬಿಡೆ ಯಮ್ಮ. ಪಾರತಕ್ಕಂದ ಬಂಗಾರ ಕೊಡ್ಬೇಕಂತ ಮದ್ವಿಗೆ ಈಗ ಮತ್ತೆ ಕನ್ನೆ ನೋಡಕ್ ಬರ್ತಾರಲ್ಲ ಹಾಕೊಳಕ್ಕೆ. ಏನ ಬಂಗಾರ ಕೊಡ್ಬೇಕಂತ? ಈಗ ಕನ್ನೆ ನೋಡಕ್ ಬರುತ್ತಲೇ ಅವೇಂತ ತಿರ್ಸಟ್ಟಿ ಗಡಿ ಬದಾವ? ಯಾರು ಹೇಳಿದ್ರು? ಆ ಹುಡುಗನ ಫೋನ್ ಹಚ್ಚಿದ್ನ ಏನೋ ಅವ್ರು ಹಚ್ಚಿದ್ಲ. ನಾ ಭಾಳ ಒಳ್ಳೆ ಮಂದಿ ಮಾಡಿದ್ದೆ ಬಿಡು ಅವ್ರನ್ನ. ಬೇಷದಾರ ಅವಳು. ಫೋನ್ ಹಚ್ಚಿ ಆಗ್ಲೇ ಬಂಗಾರ ಕೇಳ್ತಾರಂದ್ರ ಬರೀ ಕನ್ನೆ ನೋಡಕ್ ಬಂದಾಗ ಬಂಗಾರ ಕೊಡ್ಬೇಕಂತ ಇವ್ರಿಗೆ ಎಷ್ಟಲ್ಲ? ಅಯ್ಯೋ ಯಮ್ಮ, ಅದು ಹಂಗಲ್ಲ. ಅದ ಕನ್ನೆ ನೋಡಕ್ ಬರ್ತಾರಲ್ಲ ಹಾಕೊಳಕ್ ಬೇಕಂತ. ಅವ್ರ ಕನ್ನೆ ನೋಡಕ್ ಬಂದ್ರ
ಹಾಕೊಳಕ್ ಬೇಕಂತ ಯಾಕ ಈಗಿತ್ತ ಹಾಕೊಂಡು ಹೋಕಾರಂತ ಅಕ್ಕಗ ಹಾಕೊಳಕ ಅಕ್ಕಿ ಬಂಗಾರ ಬೇಕಂತ. ಏ ಸೌಕಾಸ್ ದೂರ ನಿಂತ ಹೇಳು. ಯಾರು ನೋಡಿದವರು ಈ ಮುದುಕಿ ಕಿವಿ ಕೇಳಂಗಲ್ಲನ, ಅದಕ್ಕೆ ಇಷ್ಟು ಮೆಲ್ಲಕ ಹೋಗಿ ಕಿವ್ಯಾಗ ಜೋರಾಗಿ ಒದ್ರ ಹೇಳ್ತಾಳನ ಅನ್ಕೋಬೇಕನ. ಸರ್ಕೋತಾಗ ದೂರ ನಿಂತ ಮಾತಾಡ. ಏನ ಕಬರ್ಗಿಡದಿ ಬಿಡ ನೀನು. ಚಾವಿ ಕೊಡ ಸಂಕದ. ಏ ಅಷ್ಟು ದೂರದಿಂದ ಬರಾಕತ್ತಾರ ನೋಡಾಕ. ಚಾಪಿ ಕೊಡಂತಿಯಲ್ಲ, ಚಾಪಿ ಹಾಸ್ಬಿಡ. ಆ ಮೊನ್ನೆ ಕನ್ನೆ ನೋಡಕ್ ಬರ್ತಾರ ಅಂದ್ಬಿಟ್ಲೆ ಜಮಖಾನ್ ಹಾಸಿದ್ರಲ್ಲ ಒಂದು. ಅಂತದೊಂದು ಚಲೋ ಜಮಖಾನ್ ತಂದು ಹಾಸ್ರಿ. ಇಲ್ಲಿಕಂದ್ರೆ ಆ ಬಾಜು ಮನೆ ನೀಳವನ್ ಮನ್ಯಾಗ ಕುರ್ಚಿ ಚಲೋ ನೋಡಿ ಮನ್ಯಾರ ಹೊಸ ತಗೊಂಡಾಳ. ನಾನ ನೋಡೇನಿ. ನಮ್ಮ ಮನೆ ಒಂದೆರಡು ಎಲ್ಲ ತಂದು ಹಾಕ್ರಿ. ಕುರ್ಚಿದ ಮ್ಯಾಗ ಕುಂದ್ರವಲ್ರಕ್ಕ ಏನ್ ನಡೀತೈತಿ. ಆದ್ರೆ ಚಾಪಿ ಹಾಸ್ಬೇಡ ಇವ. ಆ ಮೂಲ್ಯಾಗ ಇಟ್ಟಿದ್ದ ಹರದತ್ತಿ ಅದ. ಸಂದೇನ್ ಚಾಪಿ ತಗೊಂಡ್ ಹಾಸ್ತೇನಂತಿಯಲ್ಲ. ಚಾವಿ ಚಾವಿ ಸಂದಕದ ಚಾವಿ. ಹಾ ಸೌಕಾಸ್ ಕಿವಿ ಟಮಾಟಿ ಹರಿದೋದಿತ್ತು. ಚಾವಿನ ನಾನು ಎರಡಕ್ಕೆ ಕಚ್ಚಿಲ್ಲ ಐತಿ ನೋಡಲ್ಲಿ ಪಲ್ಲಂಗ್ ಮ್ಯಾಗ, ಅದ್ರಾಗ ಇಟ್ಟೇನ್ ನೋಡು. ತಗೊಂಡು ಇದು ಮಾಡಿ. ರೀ ಎಲ್ಲದಿರಿ? ಏನೋ ಮರಯ್ಯ, ಅವ ಭೀಮಣ್ಣ ಬಂದಿದ್ದ, ಮಾತಾಡ್ಕೊಂಡ್ ಕುಂತಿದ್ದೆ. ಏನು ಬರೇ ಮಾತಾಡೋದಾತ್ ನಿಮ್ದು. ದಿನಾನು ಮಾತಾಡ್ತೀರಿ, ಇವತ್ತು ಮಾತಾಡ್ತಾರನ್ರಿ? ತಗ. ಯಾಕೋ ಮರಯ್ಯ, ನಾ ಯಾಕೆ ಮಾತಾಡ್ಬಾರ್ದು? ಇವತ್ತೇನ್ ಮೌನ್ ರತಾನು? ಮೌನ್ರ ತಮ್ಮನೇಶ್ವರಗ ರೀ ಹೋಗ್ರಿ ಜಮಖಾನ್ ಇಸ್ಕೊಂಬರೋಗ್ರಿ. ಚೆನ್ನವನ್ ಮನ್ಯಾಗ 1000 ಸಲ ಹೇಳಿದೆ, ಒಂದ್ ಜಮಖಾನ್ ತೊಂಬರ್ರಿ, ಹೊಸಾದ ಜಮಖಾನ್ ತರ್ರಿ ಅಂತೇಳಿ. ಇವತ್ತಿನವರೆಗೆ ನೀವೇನ್ ತರವಲ್ರಿ. ನಮಗ ನಾಚಿಕ್ ಬಂದ್ ಹೋಗೈತಿ ಮಂದಿ ಮನಿಗೆ ಹೋಗಾಕ ಕೇಳಾಕತ್ತಾಗ. ನಾ ಅಂತೂ ಹೋಗುದಿಲ್ಲ, ಉಪ್ಪಿಟ್ಟು ಶೀರಾ ತಯಾರು ಮಾಡಕತ್ತೇನಿ, ಬರೋ ಹೊತ್ತಾತಂತ. ಈಗ ಪಾರ್ವತಿಗೆ ಏನೋ ಫೋನ್ ಬಂದಿತ್ತಂತ. ನೀವ ಹೋಗ್ರಿ. ಏನ ಜಮಖಾನ್ ಇಸ್ಕೊಂಬರ್ರಿ, ಪಟ್ನ ಹಾಕಿ ತಯಾರು ಮಾಡ್ಬೇಕಂತ ಹೇಳಾಕತ್ತೇನಿ. ಮತ್ತ ಹೊಳ್ಳ ಹೇಳಿಸ್ಕೋಬೇಡ್ರಿ. ಜಮಖಾನನ? ಆತು ತೊಂಬರ್ತೇನೆ. ಶಾಂತವ, ಹಾ ರೀ ಅತ್ತಿ. ಹಿರೇ ಮನುಷ್ಯಾಳಿ ಇಲ್ಲಿ ಬಾಗ್ಲಕ್ ಕುಂತಾನಿ ಅನ್ನೋದು ಏಟ್ರ ನಿನ್ನ ಗುಂಜಸ್ ಕಿಮ್ಮತ್ ಏನು ಕೇಳಬೇಡ್ರಿ. ಇತ್ತಿತ್ತಾಗ ಬಾಳ ಮರ್ಯಾದೆ ಕಡಿಮೆ ಆಗೈತಿ. ನಿನಗಂತೂ ಹಳೆ ಬರೋ ಹೊತ್ತಾತಂತೇಳಿ ಏನ್ ದೊಡ್ಡ ಮನುಷ್ಯರ್ದ ಮಂತ್ಯಾನ್ ಸಂಬಂಧ ಮಾಡಾಕತ್ತೇನಂತೇಳಿ. ಯಾಕ್ರಿ ಅತ್ತಿಯರ? ಈ ಎಲ್ಲಾ ಬೆಲ್ಲ ಬೇಡ ನನಗ. ಎಲ್ಲಿ ಅಂತ ಕೇಳ್ತಿಯಲ್ಲ, ನಾ ಏನ್ ಹೇಳಿದೆ ನಿನಗೆ? ಈಗ ಯಾಕ ಇತ್ತಿತ್ತ ಕಿವಿನ ಕೆಪ್ಪ ಆಗೈತೆ ನೋಡ್ಲೆ ಶಾಂತ ನಿನಗ. ಅಲ್ಲಿ ನಾ ಏನ್ ಹೇಳತ್ತೀನಿ ನಿಂಗ, ಜಮಖಾನ್ ತಂದು ಒಂದು ಹಸು ವ್ಯವಸ್ಥೆ ಮಾಡ್ಬೇಕು ಬೇಡ? ನಿನ್ನ ಗಂಡಗ ಹೇಳ್ಬೇಕು ಬೇಡ? ಎಷ್ಟು ದಿನ ಅಂತ ಹೇಳಾಕತ್ತಿ ಒಂದ್ ಜಮಖಾನ್ ತೊಂಬ ಅಂತೇಳಿ. ನೀನು ತರವಲ್ಲಿ ಅವನು ತರವಲ್ಲ. ಬಡ ಹೋಗಿ ಆ ಚೆನ್ನವನ್ ಮನ್ಯಾಗ ಒಂದ್ ಜಮಖಾನ್ ಇಸ್ಕೊಂಬಂದು ತಂದು ಹಾಸನ್ನ. ಕಬುರೇ ಇಲ್ಲ, ಮನಿಗೆ ಮಂದಿ ಬರ್ತಾರಂದ್ರೆ ಹೆಂಗ ನೋಡ್ಕೋಬೇಕು, ಹೆಂಗ್ ಬಿಡ್ಬೇಕು. ಅತಿಥಿ ಸತ್ಕಾರ ಅಂದ್ರೆ ಏನಂತಾರ ಗೊತ್ತೈತೆ ನಿನಗ? ನಾನು ಅದನ್ನ ಹೇಳಿದ್ರಿ ಅತ್ತಿಯರ, ಇಸ್ಕೊಂಬರಕ್ ಹೋಗ್ಯಾರ. ನನಗ ಸುಮ್ ಕುಂದ್ರ ಅಂತೀಯಲ್ಲ. ನೋಡಂಗಾರ ಬಂದರಿಗೆ ಏನ್ ಹಾಸ್ತಿದ್ದಾಳ ನೋಡಿಕಿ. ದೇವ್ರೆ ನೋಡ್ ತೆಲಿ ಬಡ್ಕೊಂತ ಹೋದ್ ನೋಡು. ಇರ್ಲಿ ಬಂದರ್ನ ಏನಾರ ನೆಲದ ಮ್ಯಾಗ ಕುಂದ್ರಲಿ, ಚಾಪಿ ಹಾಸಿ ಅವಾಗ ತಗೋತೇನೆ ನಿನಗೆ. ಅವ್ರ ಇದ್ರಿಗೆ ಮರ್ಯಾದೆ ಕಳಿತೀನಿ ನಿಂದ, ಅವಾಗ ಗೊತ್ತಾಕತಿ.